ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾವು ಮತ್ತು ನಮ್ಮ ಶೈಲರ್ ಫ್ಯಾಮಿಲಿ ಎಲ್ಲರೂ ಅಹೋಬಿಲಿಯಂಗೆ ಹೋಗ್ತಾಯಿದ್ದೀವಿ. ಅಂದರೆ ಆಂಧ್ರ ಪ್ರದೇಶದಲ್ಲಿ ಇರೋ ಅಂಥ ಅಹೋಬಿಲಿಯಂ ಅದು ಹೇಳೋಕ್ಕೆ ಬರೋಲ್ಲ ನನಗೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅದು ಬಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ. 9 ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವು ಇವಾಗ ಹೊರಟಿರೋದು. ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ವಿ. ಸುಮಾರು ಒಂದು 7 ಅವರ್ ಆಗುತ್ತೆ. 6 ಮುಕ್ಕಾಲು 7 ಅವರ್ ಬೇಕಾಗತ್ತೆ ಅಲ್ಲಿಗೆ ಹೋಗೋದಕ್ಕೆ. ಸೊ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಮಾಡ್ತು ಸ್ಟೇರಿಂಗ್ ಮಾಡ್ತು. ಚೇತನ ಬಳಸಬೇಕು. ನಾನು ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಬರೋಗಂಟ ನೀವು ₹1 ತೆಗೆದಿಲ್ಲ. ಅಲ್ಲ ನನ್ನ ನೀವು ಕಾಮಿಡಿ ಮಾಡೋದು ಹೌದಾ? ನಿಮ್ಮ ಸ್ಟಾರ್ಟ್ ಏನು? ಸೊ ಈ ಮನೆ ಬಂದು ಶೈಲ ಅವರ ಅಪ್ಪಾಜಿ ಅಮ್ಮವ್ರ ಮನೆ. ಅವರು ಕೂಡ ಹೊರಟಿದ್ರು. ಆನ್ ದ ವೇ ಹೋಗ್ಬೇಕಾದ್ರೆ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳಿದರು ಶೈಲ ಅವರು. ಫುಲ್ ಸೀರಿಯಸ್. ಬೇಗನೆ ಹೊರಟಿರೋದ್ರಿಂದ ನಾವು ತಿಂಡಿ ಏನೋ ಮಾಡಿರಲಿಲ್ಲ ಮನೇಲಿ. ಹಂಗಾಗಿ ಇವರ ಅಪ್ಪಾಜಿ ಅಮ್ಮನೂ ಕರ್ಕೊಂಡು ಫಸ್ಟು ತಿಂಡಿ ತಿಂದ್ಬಿಟ್ಟು ಅಲ್ಲಿಂದ ಮತ್ತೆ ನಮ್ಮ ಪ್ರಯಾಣನ ಶುರು ಮಾಡಿದ್ವಿ. ಸೊ ನಮ್ಮ ಪ್ರಯಾಣ ಹೇಗಿತ್ತು ಅಂತ ಮುಂದೆ ನಿಮಗೂ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿತ್ತು ಜರ್ನಿ ನಮ್ಮದು. ಬಾರವ ಈ ಕಡೆ. ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಒಂದು 2:30 ಆಗಿತ್ತು ಮಧ್ಯಾಹ್ನ. ರೀಚ್ ಆದಾಗ ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ದೇವಸ್ಥಾನ ಒಳಗಡೆ ಹೋಗೋಣ ಅಂತ ಬಂದ ತಕ್ಷಣ ಅಲ್ಲಿ ನಮ್ಮ ಮನೆಯವರು ಅವ್ರ ಕೈಯಲ್ಲಿ ನೀರಿರೋದು ನೋಡಿ ಕೋತಿ ಕುಡಿಯೋಕ್ಕೆ ಬಂತು. ಒಂದು ಕಡೆ ಖುಷಿ, ಆಂಜನೇಯ ಸ್ವರೂಪ ಕೋತಿ. ಸೊ ಈ ಥರ ನಮ್ಮ ಹತ್ರ ಬಂದು ಈಗ ನೀರು ಕುಡಿತಾ ಇದೆಯಲ್ಲ ಅಂತ ಒಂದು ಕಡೆ ಖುಷಿ ಆದರೆ ಒಂದು ಕಡೆ ಭಯ, ಏನು ಮಾಡಿಬಿಡುತ್ತೋ ಅಂತ. ಯಾಕೆ ಪ್ರಾಣಿಗಳಿಗೆ ಪಾಪ ಪ್ರಾಣಿಗಳೇನು ಕೆಟ್ಟವಲ್ಲ, ಅವು ಮನುಷ್ಯರು ಏನೋ ಮಾಡ್ಬಿಡ್ತಾರೆ ಅನ್ನೋ ಬೈಕೆ ಅವು ಕೂಡ ನಮಗೆ ಏನಾದರೂ ಮಾಡಿಬಿಡುತ್ತಲ್ವ, ಆ ಒಂದು ಭಯ. ದೇವಸ್ಥಾನ ಓಪನ್ ಮಾಡೋದಕ್ಕೆ ಇನ್ನೂ 1 ಅವರ್ ಟೈಮ್ ಇತ್ತು. ಅಷ್ಟರಲ್ಲಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಒಂದು ಫೋಟೋ ತಗೊತಾ ಇದ್ವಿ. ಏಯ್ ಚಿ ಪುಟಿ, ಕಾಲಲ್ಲಿ ಅನ್ಬೇಕು, ಕಾಲಲ್ಲಿ ಕುದುರೆ ನೋಡಲಿ, ಕುದುರೆ ಸೈಡಿ ಬರ. ಅವರಿಂದ ನಾನು ಮೈಯೆಲ್ಲ ಉತ್ತಾ ಇದ್ದ, ಏನು ಮಾಡಲಿಲ್ಲ. ಆಂಟಿ ಸಗ್ನಿ ಹುಷಾರು. ದೇವಸ್ಥಾನ ಓಪನ್ ಮಾಡಿದ ಮೇಲೆ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಆಚೆಗೆ ಬಂದ್ವಿ. ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ, ಅಂದರೆ ಈ ಒಂದು ಜಾಗಕ್ಕೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಅಲ್ಲಿ ದೇವಸ್ಥಾನ ಒಳಗಡೆ ಸ್ವಲ್ಪ ಎಲ್ಲ ವಿಚಾರಿಸ್ಕೋತಿದ್ವಿ, ಹೇಗೆ ಹೋಗಬೇಕು ನೆಕ್ಸ್ಟ್ ದೇವಸ್ಥಾನಕ್ಕೆ. ಬೆಟ್ಟದಿಂದ ಕೆಳಗಡೆ ಇರೋದು ದೇವಸ್ಥಾನ 5, ಬೆಟ್ಟದ ಮೇಲಿರೋದು 4 ದೇವಸ್ಥಾನ. ಎಲ್ಲ ನರಸಿಂಹಸ್ವಾಮಿ ದೇವಸ್ಥಾನನೇ, ಬಟ್ ಆದರೆ ಅವತಾರಗಳು 9 ಅವತಾರಗಳು ನರಸಿಂಹಸ್ವಾಮಿ ಇರೋ ಅಂಥ ಜಾಗ ಇದು. ಸೊ ಗೊತ್ತಿಲ್ವಲ್ಲ, ಹಂಗಾಗೆಲ್ಲ ವಿಚಾರಿಸ್ಕೊತಿದ್ವಿ. ಅಲ್ಲಿಂದ ನೆಕ್ಸ್ಟು ಇನ್ನೊಂದು ಕಡೆ ಬಂದ್ವಿ. ಇಲ್ಲೂ ನರಸಿಂಹಸ್ವಾಮಿ 9 ನರಸಿಂಹಸ್ವಾಮಿ ಇರೋ ಅದನ್ನು ಅಲ್ಲಿ ಒಂದು ಒಳಗಡೆ ಹೋಗಿದ್ವಿ. ಅಲ್ಲಿ ಫೋಟೋ ತೆಗಿಯೋಂಗಿಲ್ಲ, ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇಲ್ಲಿ ಸ್ವಲ್ಪ ಮೇಲೆ ಹತ್ತಿ ಬಂದ್ವಿ. ಇಲ್ಲೊಂದು ಗುರುಗಳಿದ್ರು, ಅಂದರೆ ಹೆಂಗೆ ಸಿದ್ಧಗಂಗೆ ಸ್ವಾಮಿಗಳು ಅಥವಾ ರಾಘವೇಂದ್ರ ಸ್ವಾಮಿಗಳು ಯಾವ ರೀತಿ ಇದ್ದಾರೋ ಆ ರೀತಿ ಒಂದು ಅಲ್ಲಿ ಮೇಲ್ಗಡೆ ಇತ್ತು. ಅದನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಇಲ್ಲೇ ಊಟ ಹಾಕ್ತಾರೆ ಅಂದರು. ಏಕೆಂದರೆ ನಾವು ಮಧ್ಯಾಹ್ನ ಊಟ ಅದೇ ಬೆಳಗ್ಗೆ ನಾವು ಇಡ್ಲಿ ತಿಂದಿರೋದು. ಸೊ ಹಂಗಾಗಿ ಅಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
చోట నింద ನಿಂತೆ ತುಂಬ ಕುತ್ಕೊಂಡು ಪೈನ ತೆಗಿ ದೂರ ಹೋಗ್ಬೇಕು ಅಲ್ಲಿ ರನ್ನಿಂಗ್ ಅಲ್ಲೇ ಮಾಲಮೂಲ ಸಂಸ್ಥೆ ಹೋಗೋಣ ಓದ್ತಾ ಫಸ್ಟಲ್ಲಿ ಮುಗಿಸ್ಕೊಂಡು ಮೇನ್ ದೇವಸ್ಥಾನ ನೋಡ್ಕೊಂಡು ಬನ್ನಿ ಬರೋಣ ನಡ್ರ ಜೈ ಶ್ರೀರಾಮ್ ಲೇದ್ರಕ್ಕ ಅಲ್ಲ ಈಗ ಹೆಂಗೋ ಮೇಲೂ ತೋರ್ಸು ನೀನು ಶೆಲ್ಟಲ್ಲ ಸಾಹಸ ಮಾಡ್ರು ತೋರ್ಸು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಖಂಡಿತ ನಾನಂತೂ ಒಗ್ಯಕ್ಕಾಗಲ್ಲ ದಯವಿಟ್ಟು ಎಷ್ಟು ಬಿಡು ಬೆಟ್ಟ ಹತ್ಬಿಟ್ನು ಅಂಗಡಿಯನ್ನು ಕಟ್ ಮಾಡಿ ಹಿಂಗ್ ಮಾಡಿ ಹಂಗ್ ಮಾಡಿ ಯಾವ ನಾನು ಅರ್ಧ ಗಂಟೆ ಮಲ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಬಿಡಪ್ಪ ನಾಯಿ ಮುಟ್ಬೇಡ ಏಯ್ ಹೋಗೋ ಅವ್ನು ಯಾರು ಹಿಂದಿಂದ ಬಂದು ಹೊಡಿತವನೆ ಎಲ್ಲಿ ಇದೇ ನೋಡಿ ಮೇನ್ ದೇವಸ್ಥಾನ ಇದೆ. ಸೊ ನಾವು ಇಲ್ಲಿಗೇ ರೀಚ್ ಆಗಬೇಕು ಅಂತಲೇ ನಾವು ಬಂದಿದ್ದು. ಮೇಲ್ಗಡೆ ಇದೆ, ತುಂಬ ಮೇಲ್ಗಡೆ ಇದೆ, ಹತ್ತಕ್ಕಂತೂ ತುಂಬ ಕಷ್ಟ. ಬಸ್ಸು ಕಾರು ಏನು ಬರೋಕ್ಕಾಗಲ್ಲ, ಸ್ವಲ್ಪ ದೂರ ಅಷ್ಟೇ. ಅದಾದಮೇಲೆ ನಾವು ಕಾಲ್ನಡಿಗೆಲೇ ನಡಿಬೇಕು. ಇದೆ ಸ್ವಲ್ಪ ಇದೆ. ಇಲ್ಲೆಲ್ಲ ನಾವು ನಡ್ಕೊಂಡ್ ಬಂದಿದೀವಿ ಅನ್ಸುತ್ತೆ ಅಲ್ವಾ? ಕಾಣಿಲ್ವಾ? ಯಪ್ಪ ನಡಿಯಕ್ಕಂತ ಬಾಣ ಕಲ್ಲು ಕೊಡ್ತೀನಿ ಬಾ, ಅಲ್ಲಿದೆ ಬಾ. ಎಲ್ಲ ದೇವಸ್ಥಾನನೂ ಸುಮಾರು ಒಂದು 10:30-11 ಗಂಟೆ ಅಷ್ಟೊತ್ತಿಗೆ ಬೆಟ್ಟದ ಮೇಲೆ ಇರೋ ದೇವಸ್ಥಾನ ಎಲ್ಲ ಕಂಪ್ಲೀಟಾಗಿ ನೋಡಿಕೊಂಡು ಕೆಳಗೆ ಬಂದ್ವಿ. ಕೆಳಗೆ ಬಂದು ಸ್ವಲ್ಪ ಹೊತ್ತು ಒಂದು 3:30 ಆಯಿತು ಮಧ್ಯಾಹ್ನ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ನಮ್ಮ ಪ್ರಯಾಣ ಬೆಂಗಳೂರು ಕಡೆಗೆ ಹೊರಟ್ವಿ. ಬರಬೇಕಾದ್ರೆ ಆನ್ ದ ವೇ ನಾವು ಊಟ ಮಾಡ್ಕೊಂಡು ಹೊರಟ್ವಿ. ಈ ವಿಡಿಯೋ ಮೂಲಕ ನಾನು ಶೈಲಾ ಅವ್ರಿಗೆ, ಶೈಲಾರ್ ಫ್ಯಾಮಿಲಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಕರ್ಕೊಂಡು ಹೋಗಿದ್ದಕ್ಕೆ. ಸೊ ಇದನ್ನು ಅವ್ರು ಹೇಳಿಲ್ಲ ಅಂದರೆ ನಾವು ಈ ಜಾಗ ನೋಡ್ತಿದ್ವೋ ಇಲ್ಲ ಗೊತ್ತಿಲ್ಲ. ಏನೋ ನಮ್ಮದು ಒಂದು ಬರಬೇಕು ಅನ್ನೋದು ದೇವ್ರ ಇಚ್ಛೆ ಇತ್ತು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.